ಹಲೋ ಮಕ್ಕಳೇ, ನೀವೆಲ್ಲರೂ ಹೇಗಿದ್ದೀರಿ? ಹವಾಮಾನ ಮತ್ತು ಹೊಂದಾಣಿಕೆಗಳ ಭಾಗಗಳು 1 ಮತ್ತು 2ರ ಪಾಠದಿಂದ ಹವಾಮಾನದ ವಿಡಿಯೋವನ್ನು ನೀವು ಆನಂದಿಸಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಈಗ ಈ ವಿಡಿಯೋದಲ್ಲಿ ನೀವು ಮಳೆ, ಗಾಳಿ ಮತ್ತು ಆರ್ದ್ರತೆಯಂತಹ ಇನ್ನೂ ಕೆಲವು ಹವಾಮಾನ ಘಟಕಗಳ ಬಗ್ಗೆ ಕಲಿಯುವಿರಿ. ದೃಶ್ಯ ಕಲಿಕೆಯ ಉದ್ದೇಶಗಳು. ಈ ವಿಡಿಯೋದಲ್ಲಿ ನಾವು ಕಲಿಯುತ್ತೇವೆ. ಚಟುವಟಿಕೆಯೊಂದಿಗೆ ನಾವು ಮಳೆಯನ್ನು ಅಳೆಯುವ ವಿಧಾನ, ಚಟುವಟಿಕೆಯೊಂದಿಗೆ ಗಾಳಿಯ ದಿಕ್ಕನ್ನು ಪರೀಕ್ಷಿಸುವ ವಿಧಾನ, ಚಟುವಟಿಕೆಯೊಂದಿಗೆ ತೇವಾಂಶ, ಹವಾಮಾನ ಮತ್ತು ಜೀವನ ಶೈಲಿ. ಕೀಲಿ ಪದಗಳು: ವಾತಾವರಣ, ಮುನ್ಸೂಚನೆ, ತಾಪಮಾನ, ಹವಾಮಾನ, ತೇವಾಂಶ. ಪರಿಕಲ್ಪನೆ ನಕ್ಷೆ. ಮಳೆಯನ್ನು ಅಳೆಯುವುದು. ಒಂದು ನಿರ್ದಿಷ್ಟ ಸ್ಥಳದಲ್ಲಿನ ಮಳೆಯ ಪ್ರಮಾಣವನ್ನು ಹೇಗೆ ಅಳೆಯುವುದು ಎಂದು ತಿಳಿಯಲು ನೀವು ಬಯಸುವಿರಾ? ನಾವು ರೈತರ ಬಗ್ಗೆ ಮಾತನಾಡಿದರೆ ಅವರು ಮಳೆಯ ನಿಖರ ಪ್ರಮಾಣವನ್ನು ಅಳೆಯುತ್ತಾರೆ. ಹೆಚ್ಚಿನ ಸಮಯದಲ್ಲಿ ಅವರು ಮಳೆಯ ನಂತರ ಮಣ್ಣಿನ ತೇವಾಂಶದ ಆಧಾರದ ಮೇಲೆ ಮಳೆಯನ್ನು ಅಂದಾಜು ಮಾಡುತ್ತಾರೆ ಮತ್ತು ಅವರು ಅದನ್ನು ಪಡುನು ಎಂದು ಕರೆಯುತ್ತಾರೆ. ಇದು ಉಳುಮೆಯಂತಹ ಕೃಷಿ ಚಟುವಟಿಕೆಗಳನ್ನು ಪ್ರಾರಂಭಿಸಲು ಸಾಕಾಗುತ್ತದೆ. ಇದು ಅಂದಾಜು ಅಳತೆಯಾಗಿದೆ. ಮಳೆಯನ್ನು ಸೆಂಟಿಮೀಟರ್ ಅಥವಾ ಮಿಲಿಮೀಟರ್ಗಳಲ್ಲಿ ವ್ಯಕ್ತಪಡಿಸಲಾಗುತ್ತದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಸರಿಯಾದ ಸಮಯದಲ್ಲಿ ಮಳೆಯಾದರೆ ರೈತರು ಬೆಳೆ ಹಬ್ಬಗಳನ್ನು ಆಚರಿಸುತ್ತಾರೆ. ನೀವು ಪರಿಶೀಲಿಸಲು ಬಯಸಿದರೆ ಮಳೆಯ ಉದ್ದವನ್ನು ಅಳೆಯಲು ಈ ಚಟುವಟಿಕೆಯನ್ನು ಅನುಸರಿಸಿ. ಚಟುವಟಿಕೆ: 10 ಸೆಂಟಿಮೀಟರ್ ಅಗಲದ ಬೀಕರ್ ತೆಗೆದುಕೊಂಡು ಅದೇ ಅಗಲದ ಕೊಳವೆಯನ್ನು ಸೇರಿಸಿ. ಮಳೆ ಬೀಳುತ್ತಿರುವಾಗ ಉಪಕರಣವನ್ನು ತೆರೆದ ಸ್ಥಳದಲ್ಲಿ ಇರಿಸಿ. ಮಳೆ ನೀರನ್ನು ಕೊಳವೆಯ ಮೂಲಕ ಬೀಕರ್ಗೆ ಸಂಗ್ರಹಿಸಲಾಗುತ್ತದೆ. ಮಳೆ ನಿಂತ ನಂತರ ಬೀಕರ್ನಲ್ಲಿ ಸಂಗ್ರಹವಾದ ನೀರಿನ ಪ್ರಮಾಣವನ್ನು ಅಳೆಯಿರಿ. ನೀರಿನ ಆಳವು 1 ಸೆಂಟಿಮೀಟರ್ ಆಗಿದ್ದರೆ ಮಳೆಯ ಪ್ರಮಾಣವು 1 ಸೆಂಟಿಮೀಟರ್ ಆಗಿದೆ. 2ನೇ ಅಂಶ: ಹವಾಮಾನಶಾಸ್ತ್ರಜ್ಞರು ಮಳೆ ಮಾಪಕ ಬಳಸಿ ಮಳೆಯನ್ನು ಅಳೆಯುತ್ತಾರೆ. ಇದನ್ನು ಪುಲ್ವಿನೋಮೀಟರ್ ಅಥವಾ ಆಂದ್ರೋಮೀಟರ್ನ ಉಡೋಮೀಟರ್ ಎಂದು ಕರೆಯಲಾಗುತ್ತದೆ. ಇದು ನಾವು ಮಳೆಯನ್ನು ಹೇಗೆ ಅಳೆಯುತ್ತೇವೆ ಎಂಬುದರ ಬಗ್ಗೆ. ಮುಂದೆ ಗಾಳಿಯು ಯಾವ ದಿಕ್ಕಿನಲ್ಲಿ ಚಲಿಸುತ್ತದೆ ಎಂದು ಪರಿಶೀಲಿಸಿ ನೋಡೋಣ. ಗಾಳಿಯ ದಿಕ್ಕು ಬದಲಾಯಿಸಿ. ನಾವು ಬೆಳಗ್ಗೆ ಆಹ್ಲಾದವಾಗಿರುತ್ತೇವೆ ಮತ್ತು ಬೇಸಿಗೆಯಲ್ಲಿ ಸಂಜೆ ತಂಪಾದ ಗಾಳಿ ಬೀಸುತ್ತದೆ. ನಮ್ಮ ಸುತ್ತಮುತ್ತಲಿನ ಗಾಳಿ ಇದೆ ಮತ್ತು ಚಲಿಸುವ ಗಾಳಿಯೂ ಇದೆ ಎಂದು ನಮಗೆ ತಿಳಿದಿದೆ. ಗಾಳಿಯ ದಿಕ್ಕು ಏನೆಂದು ನಾವು ಊಹಿಸಬಲ್ಲಿರಾ? ಈ ಚಟುವಟಿಕೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಚಟುವಟಿಕೆ: ರಟ್ಟಿನ ತುಂಡುಗಳು ಮತ್ತು ತೆಳುವಾದ ಉಗುರು ಬಳಸಿ ಗಾಳಿಯ ದಿಕ್ಕನ್ನು ಕಂಡುಹಿಡಿಯೋಣ. 2 ಕಾರ್ಡ್ಬೋರ್ಡ್ ತುಂಡುಗಳನ್ನು ತೆಗೆದುಕೊಂಡು ಅವುಗಳನ್ನು ಬಾಣದ ಆಕಾರದಲ್ಲಿ ಕತ್ತರಿಸಿ
ಈಗ ಅವುಗಳನ್ನು ಒಟ್ಟಿಗೆ ಅಂಟಿಸಿ. ಬಾಣದ ಮಧ್ಯದಲ್ಲಿ ತೆಳುವಾದ ಸೂಜಿ ಅಥವಾ ಕಬ್ಬಿಣದ ತಂತಿಯನ್ನು ಸೇರಿಸಿ. ಸೂಜಿಯು ಬಲವಾದ ತಳದ ಮೇಲೆ ಜೋಡಿಸಲು ಸಾಕಷ್ಟು ಉದ್ದವಾಗಿರಬೇಕು ಮತ್ತು ಬಾಣವು ಗಾಳಿಯ ದಿಕ್ಕಿನಲ್ಲಿ ಚಲಿಸಲು ಅನುವು ಮಾಡಿಕೊಡಬೇಕು. ಇಡೀ ದಿನ ಗಾಳಿಯು ಒಂದೇ ದಿಕ್ಕಿನಲ್ಲಿ ಚಲಿಸುತ್ತದೆಯೇ? ಬೆಳಗ್ಗೆ ಅದು ಯಾವ ದಿಕ್ಕಿನಲ್ಲಿ ಚಲಿಸುತ್ತದೆ? ನಿಮ್ಮ ಅವಲೋಕನಗಳನ್ನು ಬರೆಯಿರಿ. ಅಂತಿಮವಾಗಿ ಗಾಳಿಯ ವ್ಯಾನ್ ಗಾಳಿಯ ದಿಕ್ಕಿನಲ್ಲಿ ಚಲಿಸುತ್ತದೆ ಎಂದು ನೀವು ಅರ್ಥ ಮಾಡಿಕೊಳ್ಳುವಿರಿ. ತ್ವರಿತವಾಗಿ ನಾವು ತೇವಾಂಶವನ್ನು ಅಳೆಯಲು ಚಲಿಸುತ್ತೇವೆ. ನೀವೆಲ್ಲರೂ ಸಿದ್ಧರಿದ್ದೀರಾ? ತೇವಾಂಶ ನದಿಯ ಸಮೀಪವಿರುವ ಸ್ಥಳಗಳಲ್ಲಿ ಅಥವಾ ವಿಶಾಖಪಟ್ಟಣಂ ಅಥವಾ ವಿಜಯವಾಡದಂತಹ ಕರಾವಳಿ ಪ್ರದೇಶಗಳಲ್ಲಿ ಹೈದರಾಬಾದಿಗೆ ಹೋಲಿಸಿದರೆ ಬೇಸಿಗೆಯಲ್ಲಿ ಹವಾಮಾನವು ಹೆಚ್ಚು ಆರ್ದ್ರವಾಗಿರುತ್ತದೆ. ಆದ್ದರಿಂದ ಬೇಸಿಗೆಯಲ್ಲಿ ನೀವು ಕರಾವಳಿ ಪ್ರದೇಶದಲ್ಲಿದ್ದರೆ ಬಿಸಿ ಗಾಳಿಯನ್ನು ಅನುಭವಿಸುವುದರ ಜೊತೆಗೆ ನಿಮಗೆ ತುಂಬಾ ಬೆವರುವ ಅನುಭವವಾಗುತ್ತದೆ. ಒಂದು ಚಟುವಟಿಕೆಯ ಸಹಾಯದಿಂದ ವಿವರವಾಗಿ ಕಂಡುಹಿಡಿಯೋಣ. ವಿಜಯವಾಡವು ಸಾಮಾನ್ಯವಾಗಿ ಏಕೆ ಹೆಚ್ಚು ಆರ್ದ್ರವಾಗಿರುತ್ತದೆ? ಚಟುವಟಿಕೆ ಒಂದು ಪ್ರಮಾಣದಲ್ಲಿ ಸುಮಾರು 10 ಮಿಲಿಲೀಟರ್ ನೀರನ್ನು ತೆಗೆದುಕೊಳ್ಳಿ. ಇದನ್ನು ಬನ್ಸೆನ್ಸ್ ಬರ್ನರ್ ಅಥವಾ ಮೇಣದ ಬತ್ತಿಯ ಮೇಲೆ ಬಿಸಿ ಮಾಡಿ. ಏನಾಗುತ್ತದೆ? ನೀರನ್ನು ಬಿಸಿ ಮಾಡಿದಾಗ ಅದು ನೀರಿನ ಆವಿಯಾಗಿ ಬದಲಾಗುತ್ತದೆ ಎಂದು ಯೋಚಿಸಿ. ಆವಿಯು ಗಾಳಿಯನ್ನು ಪ್ರವೇಶಿಸುತ್ತದೆ. ಅದೇ ರೀತಿ ಸೂರ್ಯನ ಶಾಖದಿಂದಾಗಿ ಸಮುದ್ರದ ನೀರು ಆವಿಯಾಗಿ ಬದಲಾಗುತ್ತದೆ. ಗಾಳಿಯಲ್ಲಿರುವ ತೇವಾಂಶದ ಪ್ರಮಾಣವು ಸ್ಥಳದ ಆರ್ದ್ರತೆಯಾಗಿದೆ. ಬಿಸಿಯಾಗಿರುವಾಗ ತೇವಾಂಶ ಹೆಚ್ಚಿದ್ದರೆ ನಮಗೆ ಬೆವರುತ್ತದೆ. ಒಮ್ಮೆ ಯೋಚಿಸಿ ಮತ್ತು ನೀವೇ ಉತ್ತರಿಸಿ. ಬಿಸಿ ಮತ್ತು ಆರ್ದ್ರ ಪ್ರದೇಶಗಳಲ್ಲಿನ ಜನರು ಹತ್ತಿ ಬಟ್ಟೆಗಳನ್ನು ಏಕೆ ಧರಿಸುತ್ತಾರೆ? ಹತ್ತಿಯು ನೀರನ್ನು ಹೀರಿಕೊಳ್ಳುತ್ತದೆ ಮತ್ತು ಶಾಖವನ್ನು ಕಳೆದುಕೊಳ್ಳುತ್ತದೆ. ಇದರ ಪರಿಣಾಮವಾಗಿ ಬೇಸಿಗೆಯಲ್ಲಿ ದೇಹವು ತಂಪಾಗುತ್ತದೆ ಎಂದು ನೀವು ಹೇಳಬಹುದು. ಯಾವ ಋತುವಿನಲ್ಲಿ ಗಾಳಿಯಲ್ಲಿ ತೇವಾಂಶದ ಪ್ರಮಾಣ ಹೆಚ್ಚಾಗಿರುತ್ತದೆ? ಗಾಳಿಯ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವು ಅದರ ತಾಪಮಾನವನ್ನು ಅವಲಂಬಿಸಿರುತ್ತದೆ. ತಾಪಮಾನವು ಹೆಚ್ಚಾದಷ್ಟು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವು ಹೆಚ್ಚಾಗುತ್ತದೆ. ಆದ್ದರಿಂದ ಬೇಸಿಗೆಯಲ್ಲಿ ತೇವಾಂಶವು ಹೆಚ್ಚಾಗಿರುತ್ತದೆ. ವರ್ಷಗಳಲ್ಲಿ ಹವಾಮಾನ ಪರಿಸ್ಥಿತಿಗಳು ಚಕ್ರೀಯವಾಗಿವೆಯೇ? ಹವಾಮಾನವು ದಿನದಿಂದ ದಿನಕ್ಕೆ, ತಿಂಗಳಿಂದ ತಿಂಗಳಿಗೆ ಮತ್ತು ವರ್ಷದಿಂದ ವರ್ಷಕ್ಕೆ ತಾಪಮಾನ, ಮಳೆ, ಗಾಳಿ ಮತ್ತು ತೇವಾಂಶದಲ್ಲಿ ಬದಲಾವಣೆಯಾಗಿದೆ. ಈ ಬದಲಾವಣೆಗಳು ಋತುಗಳ ವಾರ್ಷಿಕ ಚಕ್ರಕ್ಕೆ ಕಾರಣವಾಗುತ್ತವೆ. ಆದ್ದರಿಂದ ನಾವು ವಿಭಿನ್ನ ಹವಾಮಾನ ಪರಿಸ್ಥಿತಿಗಳನ್ನು ಅನುಭವಿಸುತ್ತೇವೆ. ಸಮಭಾಜಕ ವೃತ್ತದ ಪ್ರದೇಶದಲ್ಲಿ ಇದು ತುಂಬಾ ಬಿಸಿಯಾಗಿರುತ್ತದೆ ಮತ್ತು ಧ್ರುವ ಪ್ರದೇಶದಲ್ಲಿ ತುಂಬಾ ತಂಪಾಗಿರುತ್ತದೆ ಎಂದು ನಮಗೆ ತಿಳಿದಿದೆ. ಒಂದು ನಿರ್ದಿಷ್ಟ ಸ್ಥಳವು ತಂಪಾಗಿದೆ ಅಥವಾ ಬಿಸಿಯಾಗಿದೆ ಎಂದು ನಾವು ಹೇಗೆ ಹೇಳಬಹುದು? ಒಂದು ಸ್ಥಳದ ಎತ್ತರವು ಒಂದು ಸ್ಥಳವು ಬಿಸಿಯಾಗಿದೆಯೇ ಅಥವಾ ತಂಪಾಗಿದೆಯೇ ಎಂಬುದರ ಮೇಲೆ ಪರಿಣಾಮ ಬೀರುತ್ತದೆ. ಏಕೆಂದರೆ ಹವಾಮಾನವು ಸಾಮಾನ್ಯವಾಗಿ ಹೆಚ್ಚಿನ ಎತ್ತರದಲ್ಲಿ ತಂಪಾಗಿರುತ್ತದೆ
ಇವೆಲ್ಲವನ್ನು ವಿವರವಾಗಿ ಅರ್ಥ ಮಾಡಿಕೊಳ್ಳಲು ಈ ಚಟುವಟಿಕೆಯನ್ನು ಮಾಡೋಣ. ಚಟುವಟಿಕೆ: ತೆಲಂಗಾಣ ರಾಜ್ಯದ 2 ಸ್ಥಳಗಳ ಹವಾಮಾನ ವರದಿಯನ್ನು, ಅಂದರೆ ತಾಪಮಾನ ಮತ್ತು ಮಳೆ ಗಮನಿಸಿ. ನಿರ್ದಿಷ್ಟ ತಿಂಗಳ ಕಳೆ 25 ವರ್ಷಗಳ ಸರಾಸರಿ ತಾಪಮಾನ ಮತ್ತು ಮಳೆಯನ್ನು ಕೋಷ್ಟಕದಲ್ಲಿ ನೀಡಲಾಗಿದೆ. ಯಾವ ತಿಂಗಳಲ್ಲಿ ಗರಿಷ್ಠ ಪ್ರಮಾಣದಲ್ಲಿತ್ತು ತಾಪಮಾನ ದಾಖಲೆಯಾಗಿದೆಯೇ? ಏಕೆ? ತುಲನಾತ್ಮಕವಾಗಿ ಯಾವ ಸ್ಥಳವು ಬಿಸಿಯಾಗಿರುತ್ತದೆ? ಏಕೆ? ಬೇಸಿಗೆಯಲ್ಲಿ ಆರೋಗ್ಯವರಂ ರಾಮಗುಂಡಂಗಿಂತ ತಂಪಾಗಿರುತ್ತದೆ ಎಂದು ನೀವು ಹೇಗೆ ಹೇಳುತ್ತೀರಿ? ಒಂದು ಸ್ಥಳದಲ್ಲಿ ಅದೇ ಹವಾಮಾನವು ನಿಯತಕಾಲಿಕವಾಗಿ ಪುನರಾವರ್ತನೆಯಾದರೆ ಅದನ್ನು ಆ ಸ್ಥಳದ ಹವಾಮಾನ ಎಂದು ಪರಿಗಣಿಸಲಾಗುತ್ತದೆ. ಹವಾಮಾನ ಎಂದರೇನು? ದೀರ್ಘಾವಧಿಯಲ್ಲಿ, ಅಂದರೆ 25 ವರ್ಷಗಳಲ್ಲಿ ತೆಗೆದುಕೊಂಡ ಸರಾಸರಿ ಹವಾಮಾನ ಮಾದರಿಯನ್ನು ಆ ಸ್ಥಳದ ಹವಾಮಾನ ಎಂದು ಕರೆಯಲಾಗುತ್ತದೆ. ವಿಶಾಲವಾಗಿ ಹೇಳುವುದಾದರೆ ತಾಪಮಾನ, ಮಳೆ, ತೇವಾಂಶ, ಗಾಳಿಯ ವೇಗದ ಅದೇ ಮಾದರಿಗಳು ಸಾಮಾನ್ಯವಾಗಿ ದೀರ್ಘಕಾಲದವರೆಗೆ ಮುಂದುವರಿಯುತ್ತಿವೆ ಎಂದು ಅವರು ಹೇಳುತ್ತಾರೆ. ಕಳೆದ 25 ವರ್ಷಗಳಲ್ಲಿ ಒಂದು ಸ್ಥಳದಲ್ಲಿ ಆ ಸ್ಥಳದ ಹವಾಮಾನವನ್ನು ನೀಡಿ. ಒಂದು ಸ್ಥಳದಲ್ಲಿನ ತಾಪಮಾನವು ಸಾಮಾನ್ಯವಾಗಿ ವರ್ಷದ ಹೆಚ್ಚಿನ ಭಾಗದಲ್ಲಿ ಹೆಚ್ಚಾಗಿರುತ್ತದೆ ಎಂದು ನಾವು ಕಂಡುಕೊಂಡರೆ ಆ ಸ್ಥಳದ ಹವಾಮಾನವು ಬಿಸಿಯಾಗಿರುತ್ತದೆ ಎಂದು ನಾವು ಹೇಳುತ್ತೇವೆ. ಒಂದು ಸ್ಥಳದ ಹವಾಮಾನವು ಮಳೆ ಅಥವಾ ತಂಪಾಗಿದೆ ಎಂದು ನೀವು ಯಾವಾಗ ಹೇಳುತ್ತೀರಿ? ಚಟುವಟಿಕೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಚಟುವಟಿಕೆ: ಅಟ್ಲಾಸ್ನಿಂದ ಭಾರತದ ಈ ಕೆಳಗಿನ ರಾಜ್ಯಗಳು ಮತ್ತು ನಿರ್ದಿಷ್ಟ ಸ್ಥಳಗಳ ವೈಶಿಷ್ಟ್ಯಗಳನ್ನು ಗಮನಿಸಿ. ಈ ಪ್ರದೇಶಗಳಲ್ಲಿನ ಹವಾಮಾನದ ಬಗ್ಗೆ ಏನನ್ನಾದರೂ ಬರೆಯಲು ಪ್ರಯತ್ನಿಸಿ. ಕೇರಳ: ಹೆಚ್ಚಾಗಿ ಮಳೆಯಾಗುತ್ತದೆ. ಆಂಧ್ರಪ್ರದೇಶ: ಬಿಸಿ ಮತ್ತು ಆರ್ದ್ರತೆ. ರಾಜಸ್ಥಾನ: ಬಹಳ ಕಡಿಮೆ ಅಥವಾ ಮಳೆಯಾಗುವುದಿಲ್ಲ. ಬೇಸಿಗೆ ಮತ್ತು ಚಳಿಗಾಲ ಎರಡರಲ್ಲೂ ತಾಪಮಾನವು ತೀವ್ರವಾಗಿರುತ್ತದೆ. ಜಮ್ಮು ಮತ್ತು ಕಾಶ್ಮೀರ: ಚಳಿಗಾಲವು ನವೆಂಬರ್ನಿಂದ ಮಾರ್ಚ್ವರೆಗೆ ಮಧ್ಯಮ ಮತ್ತು ಭಾರೀ ಹಿಮಪಾತದೊಂದಿಗೆ ತಂಪಾಗಿರುತ್ತದೆ. ಮಾರ್ಚ್ ಮಧ್ಯದಿಂದ ಜೂನ್ವರೆಗಿನ ಬೇಸಿಗೆಯು ಸೌಮ್ಯ ಮತ್ತು ಬಹಳ ಕಡಿಮೆ ಅವಧಿಯದ್ದಾಗಿರುತ್ತದೆ ಮತ್ತು ಮಳೆಯಾಗುತ್ತದೆ. ಪಶ್ಚಿಮ ಬಂಗಾಳ: ರಾಜ್ಯದಲ್ಲಿ ಬೇಸಿಗೆಯ ತಾಪಮಾನವು 26 ಡಿಗ್ರಿ ಸೆಲ್ಸಿಯಸ್ನಿಂದ 43 ಡಿಗ್ರಿ ಸೆಲ್ಸಿಯಸ್ ನಡುವೆ ಇರುತ್ತದೆ ಮತ್ತು ಚಳಿಗಾಲ ತಾಪಮಾನವು 10 ಡಿಗ್ರಿ ಸೆಲ್ಸಿಯಸ್ನಿಂದ 19 ಡಿಗ್ರಿ ಸೆಲ್ಸಿಯಸ್ ವರೆಗೆ ಇರುತ್ತದೆ. ಹವಾಮಾನವು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ತುಲನಾತ್ಮಕವಾಗಿ ದೀರ್ಘಾವಧಿಯಲ್ಲಿ ಸಂಭವಿಸುವ ಹವಾಮಾನ ಪರಿಸ್ಥಿತಿಗಳನ್ನು ವಿವರಿಸುತ್ತದೆ. ಉದಾಹರಣೆಗೆ, ಜೂನ್ನಲ್ಲಿ ಬೆಂಗಳೂರಿನಲ್ಲಿ ಶುಷ್ಕ, ಕೋಲ್ಕತ್ತಾದಲ್ಲಿ ಆರ್ದ್ರತೆ, ರಾಜಸ್ಥಾನದ ಕೆಲವು ಭಾಗಗಳಲ್ಲಿ ಬಿಸಿ ಮತ್ತು ಶುಷ್ಕ, ಕಾಶ್ಮೀರದಲ್ಲಿ ಶೀತ ಮತ್ತು ಕರಾವಳಿ ಕೇರಳದಲ್ಲಿ ಮಳೆಯಾಗುತ್ತದೆ ಎಂದು ನಾವು ನಿರೀಕ್ಷಿಸುತ್ತೇವೆ. ಇದು ನಮಗೆ ಏನು ಹೇಳುತ್ತದೆ? ಅದರ ಬಗ್ಗೆ ಯೋಚಿಸು. ಇತ್ತೀಚಿನ ದಿನಗಳಲ್ಲಿ ಹವಾಮಾನವು ಮೊದಲಿನಷ್ಟು ಕ್ರಮಬದ್ಧವಾಗಿಲ್ಲ ಎಂಬ ದೂರು ಇದೆ. ಕಾಲೋಚಿತ ಹವಾಮಾನ ಪರಿಸ್ಥಿತಿಗಳು ಊಹಿಸಬಹುದಾದ ಮತ್ತು ತಿಳಿದಿರುವಂತೆ ಕಾಣಿಸುವುದಿಲ್ಲ. ಇದಕ್ಕೆ ಕಾರಣಗಳು ಏನಾಗಿರಬಹುದು ಎಂದು ಯೋಚಿಸಿ. ಹಿರಿಯರೊಂದಿಗೆ ಚರ್ಚಿಸಿದ ನಂತರ ನಿಮ್ಮ ಪ್ರದೇಶದಲ್ಲಿನ ಅಂತಹ ಬದಲಾವಣೆಗಳ ಉದಾಹರಣೆಗಳನ್ನು ನೀಡಿ. ಹವಾಮಾನ ಮತ್ತು ಜೀವನ ಶೈಲಿ:
ಹವಾಮಾನವು ಹೆಚ್ಚಾಗಿ ನಮ್ಮ ದೈನಂದಿನ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ಆ ಹವಾಮಾನಕ್ಕೆ ತಕ್ಕಂತೆ ನಾವು ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸುತ್ತೇವೆ. ನಾವು ಬೇಸಿಗೆಯಲ್ಲಿ ಹತ್ತಿ ಬಟ್ಟೆಗಳನ್ನು ಧರಿಸುತ್ತೇವೆ. ನಾವು ತಂಪಾದ ನೀರನ್ನು ಸಹ ಕುಡಿಯಲು ಬಯಸುತ್ತೇವೆ. ಚಳಿಗಾಲದಲ್ಲಿ ನಾವು ಏನು ಮಾಡಲು ಇಷ್ಟಪಡುತ್ತೇವೆ? ಮಳೆಯಿಂದ ನಮ್ಮನ್ನು ರಕ್ಷಿಸಿಕೊಳ್ಳಲು ನಾವು ಕಾಳಜಿ ವಹಿಸುತ್ತೇವೆ. ನೀವು ಚಳಿಗಾಲದಲ್ಲಿ ಕಾಶ್ಮೀರ ಅಥವಾ ಊಟಿಗೆ ಭೇಟಿ ನೀಡಲು ಹೋಗುತ್ತಿದ್ದರೆ ನೀವು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳನ್ನು ಕಲ್ಪಿಸಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಚರ್ಚಿಸಿ ಮತ್ತು ಮುನ್ನೆಚ್ಚರಿಕೆಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ. ನೆನಪಿಡಬೇಕಾದ ಅಂಶಗಳು: ಹವಾಮಾನವು ನಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ಬಿಸಿ, ತಂಪು, ಮಾರುತ, ಮಳೆ ಮತ್ತು ಮುಂತಾದ ಅಂಶಗಳು ಒಂದು ಸ್ಥಳದ ಹವಾಮಾನವನ್ನು ವಿವರಿಸುತ್ತವೆ. 25 ವರ್ಷಗಳ ಹವಾಮಾನ ಅವಲೋಕನದ ನಂತರ ಒಂದು ಸ್ಥಳದ ಹವಾಮಾನವನ್ನು ವ್ಯಾಖ್ಯಾನಿಸಬಹುದು. ನಾವು ಆರಾಮವಾಗಿ ಬದುಕಲು ಹವಾಮಾನಕ್ಕೆ ಹೊಂದಿಕೊಳ್ಳುತ್ತೇವೆ. ಗಾಳಿಯಲ್ಲಿರುವ ನೀರಿನ ಆವಿಯ ಅಂದರೆ ತೇವಾಂಶ ಪ್ರಮಾಣವು ಆರ್ದ್ರತೆಯಾಗಿದೆ. ತೇವಾಂಶವನ್ನು ಹೈಡ್ರೋಮೀಟರ್ನಿಂದ ಅಳೆಯಲಾಗುತ್ತದೆ. ಒಂದು ನಿರ್ದಿಷ್ಟ ಸ್ಥಳದ ಮಳೆಯನ್ನು ಮಿಲಿಮೀಟರ್, ಸೆಂಟಿಮೀಟರ್ಗಳಲ್ಲಿ ವ್ಯಕ್ತಪಡಿಸಲಾಗುತ್ತದೆ. ಹವಾಮಾನ ಶಾಸ್ತ್ರಜ್ಞರು ಮಳೆ ಮಾಪಕ ಬಳಸಿ ಮಳೆಯನ್ನು ಅಳೆಯುತ್ತಾರೆ. ಇದನ್ನು ಪುಲ್ವಿನೋಮೀಟರ್ ಅಥವಾ ಆಂದ್ರೋಮೀಟರ್ನ ಉಡೋಮೀಟರ್ ಎಂದು ಕರೆಯಲಾಗುತ್ತದೆ. ಗಾಳಿಯ ವೇಗವನ್ನು ಅಳೆಯಲು ಅನಿಮೋಮೀಟರ್ ಅನ್ನು ಬಳಸಲಾಗುತ್ತದೆ. ಗಾಳಿಯ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವು ಅದರ ತಾಪಮಾನವನ್ನು ಅವಲಂಬಿಸಿರುತ್ತದೆ. ತಾಪಮಾನವು ಹೆಚ್ಚಾದಷ್ಟು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವು ಹೆಚ್ಚಾಗುತ್ತದೆ. ಮತ್ತಷ್ಟು ಹೆಚ್ಚು ಆಸಕ್ತಿದಾಯಕ ವಿಡಿಯೋಗಳನ್ನು ವೀಕ್ಷಿಸಿದ್ದಕ್ಕಾಗಿ